ಯಾರಾದರೂ ಹಿಂದೂಗೇನೋ ತೊಂದರೆ ಕೊಟ್ಟರೆ ನಮಗೆ ಕಷ್ಟ ಆಗುತ್ತೆ. ನ್ಯಾಚುರಲ್ ಅದು. ನಾವು ಹ್ಯೂಮನ್ ಬೀಯಿಂಗ್ ಇರಬೇಕು. ಪಾರ್ಟಿ ಸೆಕೆಂಡ್ರಿ, ಅದು ನಮ್ಮ ಜಾತಿ ಸೆಕೆಂಡ್ರಿ. ಫಸ್ಟ್ ವಿ ಆರ್ ಇಂಡಿಯನ್ಸ್, ಅದು ಇರಬೇಕು. ಓಕೆ ಸರ್. ಈಗ ನಿಮ್ಮ ಏರಿಯಾ ಕಾರ್ಪೊರೇಟರ್ ಎಲ್ಲ ಹೇಗಿದೆ, ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿದ್ದಾರೆ ಎಲ್ಲರೂ. ನೋಡಿ, ನಮ್ಮ ಬಿಸ್ನೆಸ್ ಮೆಡಿಕಲ್ ಶಾಪ್ ಅವರು ನನಗೆ 99% ಎಲ್ಲ ಹಿಂದೂ ಕಡೆಯಿಂದ ಬಿಸ್ನೆಸ್ ಆಗೋದು. ಇಷ್ಟೊಂದು ನಮಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಜಾತಿ ಪ್ರಕಾರ ಏನು ಮಾತಾಡಿಲ್ಲ ಅವರು. ನಿಮಗೆ ಇದು ಸಪ್ಲೈ ಮಾಡೋಕ್ಕಿಲ್ಲ ಇದನ್ನ ಯಾರೂ ಏನು ಹೇಳಿಲ್ಲ. ನಾವು ಚೆನ್ನಾಗಿದ್ದೀವಿ. ಎಲ್ಲ ಬಿಸ್ನೆಸ್ ಎಲ್ಲ ಮೈಸೂರಿಂದ ಎಲ್ಲ ಚೆನ್ನಾಗಿದೆ ನಮಗೆ. ಸರ್, ಇದು ಈಗ ಒಂದು ಮನೆಗೆ ಅಂದ್ಬಿಟ್ಟು ಫ್ರೀ ಗ್ಯಾಸ್, ಫ್ರೀ ಬಸ್ ಇದೆಲ್ಲ ಕೊಡ್ತಾರೆ ಸರ್. ಅದೇ ಫ್ರೀ ಬಸ್ ಓಡಾಟ ಈ ಥರ ಎಲ್ಲ ಮೆಡಿಕಲ್ ಫೀಲ್ಡ್ಗೆ ಏನು ಒಳ್ಳೆಯದಾಗಿದೆ ಸರ್ ಈ ಸರ್ಕಾರದಿಂದ? ಮೆಡಿಫೀಲ್ಡ್ ಫೀಲ್ಡ್ಗೆ ಏನಾಗಿಲ್ಲ, ಹೆಂಗಿತ್ತು ಮುಂಚೆ ಅದೇ. ಫಾರ್ಮಾ ಫೀಲ್ಡ್ಗೇನು ಬಟ್ ಪ್ರೈಸಸ್ ಎಲ್ಲ ಹೈಕ್ ಆಗಿದೆಯಾ? ಸ್ವಲ್ಪ ಇನ್ಕ್ರೀಸ್ ಆಗಿದೆ ಈಗ. ಹೌದು ಸರ್. ಏನು ಬೆನಿಫಿಟ್ ತರ್ಬೋದು ಸರ್ ಫಾರ್ಮಾಗೆ ಅಂದರೆ? ಫಾರ್ಮಾಗೆ ಅಂದರೆ ಸ್ವಲ್ಪ ಜನರಲ್ ಮೆಡಿಸಿನ್ಸ್, ಇದು ಡಯಾಬಿಟಿಕ್, ಹಾರ್ಟ್ ಮೆಡಿಸಿನ್ ಸ್ವಲ್ಪ ರೆಡ್ಯೂಸ್ ಮಾಡಬೇಕು. ಯಾಕಂದರೆ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ತಗೊಳ್ಳೋಕ್ಕೆ. ನೋಡಿ, ಕೆಲವರು ಡಾಕ್ಟರ್ಸ್ ಏನಾಗಿದೆ ಗೊತ್ತಾ, ಅವರು ಬರೀ ಕಂಪ್ನಿಗೆ ಎಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ಸ್ಗೆ. ಲ್ಯಾಬ್ ಅವರು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ಸ್ಗೆ. ಎಲ್ಲ ನೋಡಿ, ಪೇಷಂಟ್ ಮೊದಲು ಬಡವರು, ಅವ್ರಿಗೆ 1,000 ಅಂದರೆ ತುಂಬ ಜಾಸ್ತಿ ಅವ್ರಿಗೆ ದುಡ್ಡು. ಈಗ ಏನು ಮಾಡ್ತಾರೆ ಡಾಕ್ಟರ್ ಅಂದರೆ, ಅಲ್ಲೇ ಹೋಗಬೇಕು ಲ್ಯಾಬ್ಗೆ ನೀವು, ಅಲ್ಲೇ ಮೆಡಿಸನ್ ತೊಗೊಳ್ಬೇಕು, ಅದೇ ಮೆಡಿಸನ್ ತೊಗೊಳ್ಬೇಕು ಅಂತ. ಈ ಗೌರ್ಮೆಂಟ್ ಕಡೆಯಿಂದ ಏನಾಗ್ತಾ ಇಲ್ಲ, ಇಲ್ಲಿ ಕಂಪ್ನಿ ಎಲ್ಲ ನಮ್ಮ ಫೀಲ್ಡ್ ಎಲ್ಲ ಇದು ಮಾಡ್ತಾಯಿದ್ದಾರೆ, ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಡಾಕ್ಟರ್ಸ್ಗೆ ಎಲ್ಲ ದುಡ್ಡು ಕೊಟ್ಟು ಅವ್ರಿಗೆ ಕಮಿಷನ್ ಎಲ್ಲ ಕೊಟ್ಟು, ಅಲ್ಲಿ ಹಾಸ್ಪಿಟಲಲ್ಲಿ ಇದು ಫೆಸಿಲಿಟಿ ಇದ್ರೇನು ಅವರು ಲ್ಯಾಬ್ಗೆ ಕಳಿಸ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಚೆನ್ನಾಗಿದೆಯಾ? ಇದ್ದಾರೆ, ಚೆನ್ನಾಗಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಹೇಳೋದು ನಾವು ಹೋಗಿಲ್ಲ ಅಲ್ಲಿ ಏನಾದರೂ ಡಾಕ್ಟರ್ಗೆ ಕವರ್ ಕೊಡ್ರೇ ಅಲ್ಲಿ ಕೆಲಸ ಆಗೋದು ಅಂತ ಹೇಳ್ತಾರೆ ಎಲ್ಲ. ಅಲ್ಲಿ ಕವರ್ ಹಾಕಿ ದುಡ್ಡು ಕೊಡಬೇಕು ಡಾಕ್ಟರ್ಗೆ, ಆಗ ಡಾಕ್ಟರ್ ಡೈರೆಕ್ಷನ್ ಕೊಡೋದು. ಇದು ಮಾಡಿ ಹಂಗೆ ಮಾಡಿ ಅಂತ. ಕವರ್ ಹೋಗಿಲ್ಲ ಅಂದರೆ ಡಾಕ್ಟರ್ ಏನು ಮಾಡೋಕ್ಕಿಲ್ಲ ಆ ಥರ. ಬಡವರು ಪಾಪ ಅವರು ಮೊದಲು ಡಿಸೀಸಿಂದ ಅವ್ರಿಗೆ ಇದ್ದಕ್ಕೆ ತೊಂದರೆ ಇದೆ. ಈಗ ಡಾಕ್ಟರ್ ಅಂದರೆ ಏನು ಗೊತ್ತಾ, ಸೆಕೆಂಡ್ ಗಾಡ್ ಅಂತ ಅವ್ರಿಗೆ ಹೇಳೋದು. ಡಾಕ್ಟರ್ನೇ ಈಗ ಗೋಸ್ಟ್ ಹಾಕ್ಬಿಟ್ರೆ ಏನು ಮಾಡೋದು? ಸೊ ಲಾಸ್ಟಾಗಿ ಬರೋ ಸರ್ಕಾರ ಏನು ಮಾಡಬೇಕು ಸರ್, ಒಳ್ಳೇದು ಮಾಡೋದು? ಬರೋ ಸರ್ಕಾರ ಏನಿಲ್ಲ, ನಮಗೆ ನೋಡಿ ಆರಾಮಾಗಿದ್ದರೆ ಏನು ತೊಂದರೆ ಇಲ್ಲ. ಎಲ್ಲ ಅಣ್ಣ ತಮ್ಮ ಥರ, ಎಲ್ಲ ಜಾತಿ, ಎಲ್ಲ ಇದು ಧರ್ಮ ಒಳ್ಳೆ ಇದ್ದರೆ ಸಾಕು. ಅದು ನಮಗೆ ಅದೇ ಇರುವುದು. ಫಸ್ಟ್ ಇದ್ದಿದ್ರೇ ಪೀಸ್ ಇದ್ರೇ ಅಲ್ವಾ ಎಲ್ಲ. ಪೀಸ್ ಕೆಟ್ಟೋಗ್ಬಿಟ್ರೆ ಏನು ಮಾಡ್ತೀರಾ? ದುಡ್ಡು ಇಟ್ಕೊಂಡು ಬಿಲ್ಡಿಂಗ್ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಎಲ್ಲ ಪೀಸ್ ಇಸ್ ಇದು ಫಸ್ಟ್ ಹ್ಯುಮ್ಯಾನಿಟಿ ಒಳ್ಳೇದಂತ ನಾವು ಇದು ಮಾಡೋದು. ಥ್ಯಾಂಕ್ ಯು ಸರ್.